ಖಂಡಿತ ನನ್ನ ಸೇವೆ ಏನಾಗಬೇಕಂತೇಳಿ ಖಂಡಿತ ಅದರ ಸೇವೆಯನ್ನು ನಾನು ಮಾಡಿಕೊಡ್ತೀನಿ, ಯಾವುದೇ ಕಾರಣಕ್ಕೆ ಹಿಂದಕ್ಕೆ ಹೋಗಲ್ಲ ಅಂತ. ಏನಾಗಬೇಕು ಅಂತಂದರೆ ನೋಡ್ರೆ ಒಂದು ಬಹುಶಃ ನಮ್ಮೊಂದು ಫ್ಲೋರ್ ಫಸ್ಟ್ ರೂಪ್ ಆಗಲಿಲ್ಲ, ಅದಕ್ಕೊಂದು ಫ್ಲೋರ್ ಹಾಕಬೇಕಾಗಿದೆ. ನಾವು ಅದನ್ನು ಮಾಡಿಕೊಡ್ಬೇಕು. ನೀವು ಒಂದು ಬೇಡ ಅದನ್ನೇನು ಮಾಡೋದು, ಬೇರೆ ಏನಾದ್ರು ಹೇಳೋಣ, ಒಂದು ಕೆಲಸ ಮಾಡೋಣ, ಎಷ್ಟಾಗುತ್ತೆ ಅಂತ ಹೇಳಿ ನಮ್ಮ ಕೇಳಿ ಶಂಕರಪ್ಪನವ್ರು ಕೇಳಿದ್ರು, ಒಂದು ಫ್ಲೋರ್ಗೆ ಎಷ್ಟಾಗುತ್ತೆ ಒಂದು ಎಸ್ಟಿಮೇಷನ್ ಕೊಡಿ ಅಂತ. ಬಹುಶಃ ವೇದಿಕೆ ಮೇಲೆ ಬಹುಶಃ ನನ್ನ ತಪ್ಪಾಗಿ ಅರ್ಥೈಸಿದ್ರು ಪರವಾಗಿಲ್ಲ. ನಾನು ಅವ್ರಿಗೆ ಹೇಳಿದೆ, ಅಣ್ಣ ನಾವು ಯಾರು ಇವತ್ತು ಸಮಾಜದಲ್ಲಿ ಎಲ್ರಿಗೂ ಕೊಡಂತ ಕೈ ಭಗವಂತ ನಮ್ಗೆ ಕೊಡಲಿ ಅಂತ ದೇವರಲ್ಲಿ ಆಸ್ತಾನ, ನಮಗೆ ಕೊಡಂತ ಈ ಥರ ಅನ್ನೋಂಥ ಶಕ್ತಿ ಕೊಟ್ಟಿದ್ದಾನೆ. ನಾವು ಒಂದು 5-6 ಜನ ಇದ್ದೀವಿ, ಒಂದು ಕೆಲಸ ಮಾಡಿ, ಒಂದು ಫ್ಲೋರ್ ನಾನು ಹಾಕ್ಕೊಡ್ತೀನಿ, ಇನ್ನೊಂದು ಉಳಿದಕ್ಕಪ್ಪ ಯಾರು ಹಾಕ್ತೀವೋ ಯಾರದ್ದು ಚಂದ ಇರ್ತದೆ ಬೇಡ ಅದನ್ನು ನಾನು ಹಾಕ್ಕೊಡ್ತೀನಿ ಅಂತ. ಕೃಷ್ಣ ರೆಡ್ಡಿ ಲಕ್ಷ್ಮಣ್ ಗೌಡ ನೀವು ಏನು ಮಾತಾಡ್ತೀರಪ್ಪ, ನೀವು ಫಸ್ಟ್ ಇದನ್ನು ಹಾಕಪ್ಪ ಮದುವೆ ಮಾಡೋಣ ಅಂತ ಹೇಳಿದ್ರು. ಅದು ಹಾಕಿದಾಗ ಇವ್ರಿಗೆ ಒಂದು ಸೀಕ್ರೆಟ್ ಇತ್ತು, ಇದನ್ನು ಹಾಕ್ರಿ. ಗೋವಿಂದಣ್ಣವರು ಅದನ್ನು ಒಪ್ಕೊಂಡಿದ್ದಾರೆ. ಅದು ತದನಂತರ ನಮ್ಮ ಬಹುಶಃ ನಾವು ಅದನ್ನು ಕೂಡ ವೇದಿಕೆ ಮೇಲೆ ಹೇಳಬಾರ್ದು, ಅದು ಕೂಡ ನೇರ ನೋಡಿ ನಾವು ಹೇಳೇ ಹೇಳ್ತೀವಿ, ನಾವು ಯಾವುದಕ್ಕೆ ಅದು ಮರ್ಮಾಚಲ್ಲ. ಎಲ್ಲೋ ಒಂದು ಕಡೆ ನಮ್ಮ ಶಂಕರಣ್ಣವರು ಹಂಚಿಕೆ, ಇವು ದೊಡ್ಡ ಪ್ರಾಜೆಕ್ಟ್ ಕೈಯಾಗಿಟ್ಟಿದ್ದೀವಿ, ಈ ಪ್ರಾಜೆಕ್ಟ್ಗೆ ಮುಂದಿನ ದಿನಗಳು ಏನಾಗುತ್ತೋ ಗೊತ್ತಿಲ್ಲ, ಕಷ್ಟ ಆಗ್ತಿದೆ ಅಂತ ನನ್ನ ಶಂಕರಣ್ಣವ್ರಿಗೆ ಹೇಳಿದೆ, ಅಣ್ಣ ದಯವಿಟ್ಟು ಯೋಚನೆ ಮಾಡಬೇಡಿ, ಭಗವಂತನ ಸಂಕಲ್ಪ ಐತೆ, ಇದು ಯಾವುದೇ ಕಾರಣಕ್ಕೆ ಈ ಕಟ್ಟಡ ನಿಲ್ಲಲ್ಲ. ನಿಮ್ಮ ಏನು ದಿನಾಂಕನ ನೀವು ನಿಗದಿಪಡಿಸಿದ್ದೀರಾ, ಯಾರು ಮಾಡಲಿ ಮಾಡ್ದ ಹೋಗ್ಲಿ, ಆ ನಿಗದಿತ ದಿನಾಂಕಕ್ಕೆ ಈ ಕಾರ್ಯ ಹಾಗೆ ಆಗುತ್ತೆ. ಆಗ ಹೋದ್ರೆ ಖಂಡಿತ ನಾನು ಹೇಳ್ತಾ ಇದ್ದೀನಿ, ಗೋವಿಂದನವರು ನನ್ನೊಂದು ಆಸ್ತಿ ಹೋದ್ರೂ ಪರವಾಗಿಲ್ಲ ಅಂತ, ನನ್ನೊಂದು 1 ವರ್ಷದ ಪ್ರಾಜೆಕ್ಟ್ ನಿಂತರೂ ಪರವಾಗಿಲ್ಲ, ನಿಮ್ಮ ಕೈ ಜೋಡಿಸ್ತೀನಿ ಅಂತ ಹೇಳಿ. ಬೇಗ ಲೋಕಾರ್ಪಣೆ ಆಗಲಿ. ಸದಾ ಸಮಾಜಮುಖಿ ನೇರವಾಗಿ ಮಾತಾಡ್ತಕ್ಕಂಥ ಸ್ವಾಮೀಜಿಗಳಲ್ಲಿ ಇವರು ಕೂಡ ಒಬ್ಬರು. ಬಹಳ ಸಂತೋಷ ಆಗ್ತದೆ, ಅವರೇನಾದ್ರೂ ನೇರವಾಗಿ ಮಾತಾಡಿದ್ರೆ ಬಹುಶಃ ಅದು ನೇರವಾಗಿ ಎಲ್ಲಿ ಮುಟ್ಟಬೇಕೋ ಅಲ್ಲಿ ಮುಟ್ತದೆ. ಒಂದು ಮಾತು ಹೇಳಿದ್ರು, ಅಂಕ ಗಳಿಕೆಯ ರಭಸದಲ್ಲಿ ಅಂತಃಕರಣವನ್ನು ಮರಿಬೇಡಿ, ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ. ಬಹಳ ಜನ ರ್ಯಾಂಕ್ ಆರ್ಡರ್ಸ್ ಆಗ್ತೀವಿ, ಒಳ್ಳೊಳ್ಳೆ ಪದವಿಗೆ ಹೋಗ್ತೀವಿ, ಎತ್ತ ತಂದೆ ತಾಯಿಗಳನ್ನ ಹುಟ್ಟಿದ ಊರನ್ನ ಮರೆತು ಬಿಡ್ತೀವಿ. ಸೂಕ್ಷ್ಮವಾಗಿ ಬಹಳ ಒಳ್ಳೆಯ ಮಾತುಗಳನ್ನ ಹೇಳಿದಂತ, ಆಶೀರ್ವಾದವನ್ನು ಕೊಟ್ಟಂತ ನಮ್ಮ ಸಮಾಜದ ನಂಜಾವಧೂತ ಶ್ರೀಗಳು ಮತ್ತೊಂದು ಹೊತ್ತು ಕಾರ್ಯಕ್ರಮದ ಮೇಲೆ ಹೋಗ್ಬೇಕಾದ್ರಿಂದ ಮಾತಾಡಿ ಅವರು ತೆರಳ್ತಾ ಇದ್ದಾರೆ. ಆಶೀರ್ವಾದ ನೀಡಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಇದೀಗ ಶ್ರೀನಾಥ್ ಅವರು 2 ಮಾತಾಡಬೇಕಾಗಿ ವಿನಂತಿ ಮಾಡ್ತೇವೆ. ಶ್ರೀನಾಥ್ ಅವರು